ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಕಾರ್ತಿಕ್ ಆ್ಯಸ್ ಯೂಶ್ವಲ್ ನಾನು ಬಂದಿದ್ದೀನಿ. ಸೊ ಇವತ್ತು ಗುರುವಾರ, ರಾಯರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ. ಸೊ ಇವತ್ತು ರಾಯರು ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಲಿ. ನನಗಂತೂ ತುಂಬಾ ಖುಷಿ ಆಯಿತು. ಏನಕ್ಕಂತ ಅಂದರೆ ಕೋರ್ಟು ಸಿದ್ದರಾಮಯ್ಯ ಅವರ ಇಡಿ ತನಿಖೆನ ಮುಂದುವರ್ಸೋಕೆ ಹೇಳಿದೆ. ಬಟ್ ಆ ವಿಷಯ ಹೇಳೋದಕ್ಕೆ ಬರಲಿಲ್ಲ. ನಾನು ಕಂಡಂಥ KSRTC ಕಥೆಗಳು. ಸೊ ಇದು 2ನೇ ಎಪಿಸೋಡು. ಸೊ ಸ್ನೇಹಿತರೆ, ಏನಪ್ಪ ಅಂತ ಅಂದರೆ ಮೊದಲನೇದು ಆ ರೀತಿ ಆಯಿತು. 2ನೇ ಘಟನೆ ಏನು ಅಂದರೆ, ಸೊ ಆ ಕಡೆಯಿಂದ ಬಸ್ ಬರ್ತಾಯಿದೆ. ಬಸ್ ಬಂದಂಥ ಸಂದರ್ಭದಲ್ಲಿ ಏನಾಯಿತು, ಈಗ ಉದಾಹರಣೆಗೆ ಕಿಕ್ಕೇರಿಯಿಂದ ಕ್ಯಾರ್ಪೇಟೆಗೆ ಬರ್ಬೇಕಾದ್ರೆ ನಾವು ಬಸ್ ಸ್ಟ್ಯಾಂಡಲ್ಲೇ ಹತ್ಬೇಕು, ಮಧ್ಯದಲ್ಲೆಲ್ಲೂ ಹತ್ತಿಸ್ಕೊಳ್ಳಲ್ಲ. ನಿಮ್ಮ ಹತ್ರ ಪಾಸ್ ಇದ್ದರು ಅದು ಇಟ್ಸ್ ಎ ರೂಲ್ ಈಸ್ ಎ ರೂಲ್. ಯಾರೋ ಒಬ್ಬರು ಹಿಂಗೆ ಬಂದು ಕೇಳಿದ್ದಾರೆ. ಅದಕ್ಕೆ ಅವರು ಇಲ್ಲ ಹತ್ತಿಸ್ಕೊಳ್ಳಲ್ಲ, ನೀವು ಬಸ್ ಸ್ಟ್ಯಾಂಡಿಗೆ ಬಂದು ಹತ್ತಿಸ್ಬೇಕು ಅಂತ ಅಂದಿದ್ದಾರೆ. ಅದಕ್ಕೆ ನಿನ್ನಮ್ಮನಾಗಿದ್ದರೆ ನೀನು ಹತ್ತಿಸ್ಕೊತಾ ಇರಲಿಲ್ವಾ ಹಂಗೆ ಹಿಂಗೆ ಅಂತ ಅವ್ನು ಮಾತಾಡಿದ್ದಾನೆ. ಇವರು ಅದಕ್ಕೆ ಅಲ್ಲಿಂದ ಶುರು, ನೀನು ಹೆಂಗೆ ಹೋಗ್ತೀಯಾ, ಏನು ಮಾಡ್ತೀಯಾ, ಇವೆಲ್ಲ ಯಾಕೆ ಇಷ್ಟೊಂದು ಇದಾಗ್ತಾಯಿದೆ ಅಂದರೆ ಬಿಕಾಸ್ ಆಫ್ ಶಕ್ತಿ ಯೋಜನೆ. ಸೊ ಅದಕ್ಕೆ ದೊಡ್ಡ ಗಲಾಟೆ. ಆ ದೊಡ್ಡ ಗಲಾಟೆಲಿ ಅವರು ನೀನು ಹೆಂಗೆ ಹೋಗ್ತೀಯಾ ಕ್ಯಾರ್ಪೇಟೆ ಬಿಟ್ಟು ಅಂತ, ಅವನು ಲೋಕಲೈಟು ಕ್ಯಾರ್ಪೇಟೆ ಅವರು. ಸೊ ಇವರು 112 ಕಾಲ್ ಮಾಡ್ತೀನಿ ಬಾ ಕೂರಿಸ್ತೀನಿ ಅಂತ ಕೈ ಮಿಲಾಯಿಸೋ ಮಟ್ಟಕ್ಕೆ. ಸೊ ಈ ರೀತಿ ಎಲ್ಲ ಸ್ನೇಹಿತರೆ. ಸೊ ಇದು 2ನೇ ಘಟನೆ. ಬಟ್ ನನಗೆ ಅತೀವ ಒಂಥರ ಅವನು ಇನ್ನೂ ಯಂಗ್ಸ್ಟರ್ ಕಂಡಕ್ಟ್ರು. ಬಟ್ ಏನು ಮಾಡೋಕ್ಕಾಗುತ್ತೆ, ಏನು ಎತ್ತ ಇವೆಲ್ಲ ನೋಡ್ತಾಯಿದ್ರೆ ಯಾಕಾಗಿ ಇದು, ಏನಕ್ಕಾಗಿ ಇದು ಅಂತ ಕೆದಕ್ತಾ ಹೋದರೆ ಸೇಮ್ ಇದೇನೆ ಶಕ್ತಿ ಯೋಜನೆ, ಮತ್ತು ಅಲ್ಲಿ ರಶ್ಶು, ಮತ್ತು ಇದು. ಸೊ ಈ ರೀತಿ ಹಿಂಗಾಗಿದೆ. ಸೊ ಅದು ಸುಮಾರು ಒಂದು ಅರ್ಧ ಗಂಟೆ ವಾಗ್ವಾದಗಳು. ಕೊನೆಗೆ ಅಲ್ಲಿ ಹಿರೀಕರು ಬಂದು ಏನಪ್ಪ ಅವ್ನಿಗೆ ಹೊಡೆದು ಬಿಡ್ತೀಯಾ, ಈ ರೀತಿ ಕೈ ಮಿಲಾಯಿಸೋ ಮಟ್ಟಕ್ಕೆ, ಈ ಮಟ್ಟಕ್ಕೆ ಅವ್ರನ್ನ. ಆಮೇಲೆ ನಾನು ಸುಮ್ಮನೆ ಹಂಗೆ ಮಾತಾಡಿಸಿದ್ರೆ ಏನು ಸಾಹೇಬ್ರೆ ಹತ್ತಿಸ್ಕೊಳ್ಳೋದಕ್ಕೆ ಏನು ನಮಗೇನಿಲ್ಲ, ಈ ಶಕ್ತಿ ಯೋಜನೆ ಬಂದು ಎಷ್ಟೊಂದು ಜನ ಸಸ್ಪೆಂಡು ಆ ರೀತಿ ಎಲ್ಲ ಆಗೋಗಿದ್ದಾರೆ. ಸೊ ಹಂಗಾಗಿ ಈ ಥರ ಸಮಸ್ಯೆಗಳು, ಏನು ಹತ್ಸ್ಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ. ಬಟ್ ನಮಗೆ ಭಯ ಅಂದರೆ ರೂಲ್ ಈಸ್ ಎ ರೂಲ್ ಅಲ್ವಾ. ಈಗ ನಾವು ಎಲ್ಲೋ ಮೈಸೂರು, ಈಗ ಬೆಂಗಳೂರಿಗೆ ಹತ್ತಬೇಕಾಗಿರುತ್ತೆ ಫೌಂಟೇನಲ್ಲಿ, ಅಥವಾ ಎಲ್ಲಿಂದ ನಾವು ಬಸ್ ಸ್ಟ್ಯಾಂಡಿಗೆ ಬಂದು ಹತ್ಬೇಕಾಗಿರುತ್ತೆ ಅಂದರೆ ಅಲ್ಲಿಗೆ ಟಿಕೆಟು ಮಾಡಿರಲ್ಲ, ಇನ್ನೊಂದು ಮಾಡಿರಲ್ಲ, ಸ್ಟೇಜ್ ಮುಗ್ದಿರುತ್ತೆ. ಸೊ ಇದೊಂದು ನೀವು ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡೋದು, ನಮ್ಮ KSRTC ಅನೂಪ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ಕಿಗೆ ಬರೋ ಅಂಥ ಬಸ್ಸಲ್ಲೂ ನೀವು ಹತ್ತಿಸ್ಕೊಳ್ಳೋ ಅವಕಾಶ ಕೊಡಿ. ಈಗ ಉದಾಹರಣೆಗೆ ಮೈಸೂರು, ಈಗೆಲ್ಲೋ ಒಂದು ಕಡೆ ಹುಣಸೂರು ಕಡೆಯಿಂದ ಮೈಸೂರು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇರುತ್ತೆ. ಸೊ ನಾನು BMH ಅಂದರೆ ಅಲ್ಲಿ ಮಧ್ಯದಲ್ಲಿ ಇಲ್ವಲ್ಲ, ಎಲ್ಲೋ ಹತ್ಬೇಕಾಗಿರುತ್ತೆ. ಸೊ ಟಿಕೆಟ್ ಇಶ್ಯೂ ಮಾಡಿ. ನೀವು ಸ್ಟೇಜ್ ಕ್ಲೋಸ್ ಆಗುತ್ತೆ, ಇನ್ನೊಂದಾಗುತ್ತೆ ಅಂದರೆ ಎಲ್ಲರ ಸ್ಟಾಪ್ ಕೊಡಿ, ನೀವು ಅದನ್ನು ಕ್ಲೋಸ್ ಮಾಡಿ. ಇದನ್ನು ಸಪ್ರೇಟಾಗಿ ಟಿಕೆಟ್ ಕೊಡೋ ಅಂಥ ಒಂದು 10 ರೂಪಾಯಿ 12 ರೂಪಾಯಿ ಈ ಥರ ಚಾರ್ಜ್ ಮಾಡಿ ಬಿಡ್ಬೋದು. ಇದೊಂದು ಸಜೆಷನ್ನು. ಸೊ ಅಲ್ಲಿ ಆ ಘಟನೆ ಸುಮಾರು ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಕೈ ಮಿಲಾಯಿಸೋ ಮಟ್ಟಕ್ಕೆ ಬಂದು ಕೊನೆಗೆಲ್ಲ ಆಗಿ, ಕೊನೆಗೆ ಅವ್ರಮ್ಮ ಅದೇ ಬಸ್ಸಲ್ಲಿ ಬಂದರು, ಆ ಹುಡುಗ ಅವರಮ್ಮ. ಬಟ್ ಎಷ್ಟು ಟೆನ್ಷನ್ನು, ಎಷ್ಟು ಸ್ಟ್ರೆಸ್ಸು. ಇದರಲ್ಲಿ ಏನಾರು ಆಯಿತು, ಏನಾರ ಮಿಕ್ತು, ಇನ್ನೊಂದೇನೋ ಆಯಿತು, ಮಗದೊಂದು ಮತ್ತೊಂದು. ಸೊ ಈ ಥರ ಎಲ್ಲ ಸಮಸ್ಯೆಗಳು ಬಿಕಾಸ್ ಆಫ್ ಶಕ್ತಿ ಯೋಜನೆ ಹೆಣ್ಮಕ್ಳಿಗೆ ಶಕ್ತಿ ಕೊಡ್ತಾಯಿದೆ. ಆದರೆ ಅದೇ ಒಂದು ಕೆಲಸ ಮಾಡೋವಂಥ ನಮ್ಮ ನಿರ್ವಾಹಕರು ಮತ್ತು ಚಾಲಕರಿಗೆ ಅಶಕ್ತಿ ಅಂದರೆ ಶಕ್ತಿಹೀನ ಈ ಥರ ಮಾಡ್ತಾಯಿದೆ. ಸೊ ಶಕ್ತಿ ಯೋಜನೆ ಎಲ್ರಿಗೂ ಶಕ್ತಿ ಕೊಡಲಿ, ಬರೀ ಹೆಣ್ಮಕ್ಳಿಗೆ ಶಕ್ತಿ ಅಲ್ಲಪ್ಪ, ಅದನ್ನು ಕಾಪಾಡೋವಂಥ ಸ್ಟಾಫು, ಕಾಪಾಡೋವಂಥ ಚಾಲಕರು, ಕಾಪಾಡೋವಂಥ ನಿರ್ವಾಹಕರು ಈ ರೀತಿಯಾಗಿ ಶಕ್ತಿ ಕೊಡಲಿ. ಆ ಶಕ್ತಿ ತುಂಬೋದಕ್ಕೆ ನನ್ನ ಅನೂಪ್ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನಪ್ಪ ಅಂತ ಅಂದರೆ ಕಂಡಕ್ಟರು ಮತ್ತು ಡ್ರೈವರ್ಗಳಿಗೆ 1ನೇ ತಾರೀಕೆ ಸಂಬಳ ಹಾಕ್ಸೋ ಅಂಥ ಒಂದು ಪರಿಪಾಠ ಇರಲಿಲ್ಲ. ಆದರೆ ಫಸ್ಟು ಅವ್ರಿಗೆ ಮಿಕ್ದವ್ರಿಗೆ ಆಮೇಲೆ ಅನ್ನೋ ಒಂದು ಮನಸ್ಥಿತಿಲಿ ನನ್ನ ಅನೂಪ್ ಅವರು ಮಾಡಿದ್ದಾರೆ. ಐ ಆಮ್ ವೆರಿ ಪ್ರೌಡ್ ಸರ್, ನಿಮ್ಮಂಥವ್ರು ಇರಬೇಕು. ಸೊ ಈ ಒಂದು ಘಟನೆನ ಯೋಚನೆ ಮಾಡಿ ಅಂತ ಹೇಳ್ತಾ, ಸೊ ಇದಾಗಿತ್ತು ಸ್ನೇಹಿತರೆ ಈ ಹೊತ್ತಿನ ವಿಶೇಷ.